ಬನಾನಾ ಚಿಪ್ಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಚಿಕ್ಕವರಿಂದ ದೊಡ್ಡವ್ರ ಮಟ್ಟ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿರೋ ಕ್ರಂಚಿನೆಸ್ಸು, ಆ ಫ್ಲೇವರು ಬನಾನಾ ಚಿಪ್ಸಲ್ಲಿ ಮಾತ್ರ ಅದು ಈ ಬನಾನಾ ಚಿಪ್ಸಲ್ಲಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿರಿ, ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋರು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ನನ್ನ ವಿಡಿಯೋ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿರಿ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ನಾನಿಲ್ಲಿ ಅರ್ಧ ಕೆಜಿ ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅಂದಾಜು 4 ಇರುತ್ತೆ. ನಿಮಗೆ ಹೊರಗಡೆ ಟೇಸ್ಟು, ಕಲರು, ಟೆಕ್ಸ್ಚರು ಎಲ್ಲ ಬರಬೇಕಂದ್ರೆ ನೇಂದ್ರ ಬಾಳೆಹಣ್ಣು ಮಾಡಬೇಕು. ಹೊರಗಡೆ ನೇಂದ್ರ ಬಾಳೆಹಣ್ಣೇ ಮಾಡೋದು. ನಾವಿಲ್ಲಿ ಪೀಲರ್ ಇರುತ್ತಲ್ಲ, ಪೀಲರಿಂದ ಎಲ್ಲ ಶಿಪ್ಪನ್ನು ಈ ಥರ ತಕ್ಕೋಬೇಕು. ನೀಟಾಗಿ ಹಸಿರು ಕಲರ್ ಅನ್ನೋದು ಏನೂ ಇರಬಾರ್ದು, ಅಷ್ಟು ನೀಟಾಗಿ ತಕ್ಕೋಬೇಕು. ಒಂಚೂರು ಇರಬಾರ್ದು ಹಸಿರು ಕಲರ್ ಅನ್ನೋದು, ಇಲ್ಲಾಂದರೆ ಎಣ್ಣೆಲಿ ಕರಿತಿರುವಾಗ ಅದು ಕಪ್ಪಾಗಿ ಬಿಡುತ್ತೆ. ಅದಕ್ಕೋಸ್ಕರ ಫುಲ್ ನೀಟಾಗಿ ತಕ್ಕೊಳ್ಳಿ. ನಾನಿಲ್ಲಿ ಎಲ್ಲವೂ 4 ಬಾಳೆಹಣ್ಣ ಶಿಪ್ಪೆ ಈ ಥರ ನೀಟಾಗಿ ತಕ್ಕೊಂಬಿಟ್ಟು ಎಲ್ಲ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳಿ. ನೋಡಿ, ನಾ ಎಲ್ಲವೋ ಈ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ, ಇಲ್ಲಾಂದರೆ ಕರಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗೆಲ್ಲ 4 ಬಾಳೆಹಣ್ಣು ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟೊತ್ತಲ್ಲಿ ನಾವಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಂದು ಬೌಲಿಗೆ ಒಂದು ಚಿಟಿಗೆ ಉಪ್ಪು, ಒಂದು ಚಿಟಿಗೆ ಅರಶಿನ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ನಿಮ್ಮ ಕಡೆ ಚಿಪ್ಸ್ ಮಾಡೋದು ಈ ಥರ ಇದ್ರಂತಂದರೆ ನೀಟಾಗಿ ಈಸಿಯಾಗಿ ಮಾಡ್ಕೋಬೋದು. ತಳಗಡೆ ಹಾಕಿಬಿಟ್ಟು ಆಮೇಲೆ ಎಣ್ಣೆಲಿ ಹಾಕ್ಕೋಬೇಡಿ. ಡೈರೆಕ್ಟ್ ಈ ಥರ ಎಣ್ಣೆ ಕಾದ ತಕ್ಷಣ ಈ ಥರ ಚಿಪ್ಸ್ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಎಣ್ಣೆಲಿ ಕಾದು ಹಾಕಿದರೆ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಡಿ ಅದನ್ನ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಅದು ತಾನೇ ಮೇಲೆ ಬರ್ತಾ ಇರುತ್ತೆ. ಆವಾಗ ನೀವು ಸೌಟ್ಲೆ ತಿರುಗಾಡ್ಬೋದು ಸ್ವಲ್ಪ. ಇವಾಗ ನೋಡಿ ಈ ಥರ ತಿರುಗಾಡ್ತಿದ್ದೀನಿ ನೋಡಿ. ಇವಾಗೇ ನೋಡ್ಬೋದು ಇಷ್ಟು ಕ್ರಿಸ್ಪಿಯಾಗಿದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನೀವು ಹೊರಗಡೆ ಯಾವ ಥರ ಇರುತ್ತೆ ಅದೇ ಥರ ಟೇಸ್ಟ್ ಇರುತ್ತೆ ನೋಡಿ. ಸ್ವಲ್ಪ ಎಲ್ಲ ಆಗಿದೆ ಅಂದಾಗ ನಾನು ಇಲ್ಲಿ ಉಪ್ಪು, ಅರಶಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ 1 ಸ್ಪೂನ್ ಹಾಕಬೇಕು. ಹಾಗಂತ ಜಾಸ್ತಿ ಹಾಕ್ಕೋಬೇಡಿ, 1 ಸ್ಪೂನ್ ಹಾಕಿದರೆ ಸಾಕು. ಹಾಕಿ 1 ನಿಮಿಷ ಬಿಟ್ಬಿಟ್ಟು ತಕ್ಕೊಂಬಿಟ್ರೆ ಆಯಿತು. ಇದು ಇವಾಗ ರೆಡಿ ಆಯಿತು ನೋಡಿ. ಕ್ರಿಸ್ಪಿನೆಸ್ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನಾನು ಇವಾಗ ಇನ್ನೊಂದು ಬ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಸೇಮ್ ಪ್ರೊಸೀಜರು. ಈ ಥರ ಚಿಪ್ಸ್ ಸ್ಲೈಸರ್ ಹಿಡ್ಕೊಂಡ್ಬಿಟ್ಟು ಬಾಳೆಹಣ್ಣು ಹಿಂಗೆ ಹಿಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಹುಷಾರಾಗಿ ಮಾಡ್ಕೊಳ್ಳಿ, ಎಣ್ಣೆ ಮತ್ತು ಸಿಡಿದ್ಬಿಡುತ್ತೆ. ಇಲ್ಲ ಅಂದರೆ ಆರಾಮಾಗಿ ಮಾಡ್ಕೋಬೋದು ಇದನ್ನು. ನೋಡಿ ಎಷ್ಟು ಈಸಿಯಾಗಿ ಆಯಿತು ಅಂತ. ಇದನ್ನ ಎಣ್ಣೆಲಿ ಹಾಕಿದ ತಕ್ಷಣ ಇಮಿಡಿಯೇಟ್ ಸೌಟ್ಲೆ ತಿರುಗಾಡಬೇಡಿ, ಸ್ವಲ್ಪ ಹೊತ್ತು ಬಿಡಿ. ಆಮೇಲೆ ನೀಟಾಗಿ ತಾನೇ ಎಣ್ಣೆಯಲ್ಲಿ ಅಗಲಗಲಾಗಿ ತಾನೇ ಆಗುತ್ತೆ. ಅದು ಒಂದಕ್ಕೊಂದು ಏನು ಹತ್ಕೊಳಲ್ಲ. ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡಿ. ಇವಾಗ ಅರ್ಧ ಆಗಿದ್ದಾದಮೇಲೆ ಉಪ್ಪು, ಅರಶಿನ, ನೀರು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೋಬೇಕು ಇವಾಗ. ನೋಡಿ ಇವಾಗ ಆಗಿದೆ ನೋಡಿ. ಇವಾಗ ಕ್ರಿಸ್ಪಿನೆಸ್ ನಿಮಗೆ ಕಾಣ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಹೊರಗಡೆ ಹೇಗಿರುತ್ತೆಲ್ಲ ಬನಾನಾ ಚಿಪ್ಸ್ ಅದೇ ಟೇಸ್ಟು, ಅದೇ ಕ್ರಂಚಿನೆಸ್ಸು ಹಾಗೇ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೆಸಿಪಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಕ್ರಿಸ್ಪಿನೆಸ್ ಆಗಲಿ, ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಇರುವಾಗಲೇ ಇದಕ್ಕೆ ನೀವು ಖಾರ ಪುಡಿ ಕೂಡ ಹಾಕೋಬೋದು. ಮಕ್ಕಳಿಗೆಲ್ಲ ಈ ಥರ ಸಾಲ್ಟೇ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಭಾಳ ಚೆನ್ನಾಗಿರುತ್ತೆ. ಈ ಕ್ರಿಸ್ಪಿನೆಸ್ಸು ನೋಡಿ, ಕೇಳ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ